ನಾನು ಯಾವಾಗ ಇಲ್ಲಿಗೆ ಬಂದ್ಲೋ ನಾನು ಹಂಗೆ ಅಂದ್ಕೊಂಡೆ ಕಲಾಕರ್ಮನಿಗಳು ಯಾವಾಗ ಬಂದು ಕಲಾಕ ಕಲಾಕ ಅಂತ ಅಂದ್ಕೊಂಡ್ಲು. ಓ ಋತು ವಾಯ್ಸೆ ಯಾಕೋ ಬಂದ್ಲು ಅಂತ ಅಂದ್ಕೊಂಡೆ. ನೋಡ್ದ ಹೆಂಗೆ ಹೇಳ್ತಾಳೆ ನೋಡಕ್ಕ, ಎಲ್ಲರಿಗೂ ಹೇಳ್ತಾಳೆ ನಮ್ಮ ಚಿಕ್ಕಪ್ಪನಿಗೆ ಹೇಳ್ಕೊಟ್ರಿ ಅಂತ. ಪುಣ್ಯ ಶಿವ ನಿಮ್ಮ ಮೇಲೆ ಜಗಳಕ್ಕೆ ಹೋಗ್ತಾಳೆ, ನೀನು ಮೇಲೆ ಜಗಳಕ್ಕೆ ಬರ್ತಾಳೆ. ಆದರೆ ಇವಳು ಮಾಡ್ತಾ ಇರೋದು ಎಂಥ ಕೆಲಸ ಅಕ್ಕ? ಹಾಂ, ಬಿಡಬಾರ್ದು ಇವಳಿಗೆ ಸರಿಯಾಗಿ ಅನ್ಬೇಕು. ಇಲ್ಲ ನಾಲ್ಕರ ಮುಂದಕ್ಕೆ ಹಾಕಿ ಇದನ್ನ ಮರ್ಯಾದೆ ತೆಗಿಬೇಕು, ಹಂಗಾದ್ರೆ ಮತ್ತೆ ಗೊತ್ತಾಗೋದು. ಅಲ್ಲ ಇವತ್ತು ನಾವು ಮದುವೆ ಮಾಡ್ಕೊಂತ ಇದ್ರೆ ಇಂಥವ ಹೇಳ್ಕೊಡೋದು ಒಂದು ಎಲ್ಲಿಗೆ ಮಾತಾಡು. ಎಲ್ಲ ರೆಕಾರ್ಡಿಗೆ ಇಕ್ಕಿದ್ದೀನಿ, ಅವಳು ಏನೇನು ಹೇಳ್ಕೊಡ್ತಾ ಇದ್ದಾಳೆ ಎಲ್ಲ ರೆಕಾರ್ಡಿಗೆ ಇಕ್ಕಿದ್ದೀನಿ. ನಾವಿಲ್ಲಿ ಬಂದು ರೂಮ್ನಾಗ ಇದೀವಿ ಅಂತ ಅವಳಿಗೆ ಗೊತ್ತಿಲ್ಲ, ಅದಕ್ಕೆ ಎಲ್ಲ ಹೇಳ್ತಾವಳೆ. ಅಂತ ನನಗೇನು ಕೊಡ್ತಾ ಇದ್ದೀರಾ ಎಣ್ಣ ಅಂತ ಹೇಳ್ತಾವಳಲ್ಲ. ಯಪ್ಪ 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 ಯಪ್ಪ, ನಾವಿಲ್ಲಿ ರೂಮಾಗಿರೋದು ಅವಳಿಗೆ ಗೊತ್ತಾಗಿದ್ರೆ ಮಾತಾಡ್ತಾ ಇರಲಿಲ್ಲ. ನಿನ್ನಂದ್ಲಲ್ಲ ಹೆಂಗಂದ ಅವಳು, ಹೆಂಗಂದ್ಲು ಅದನ್ನು ನಾನು ಕೇಳ್ತೀನಿ ಬಿಡಲ್ಲ. ನಾಲ್ಕರ ಮುಂದೆ ಪಂಚಾಯತಿಗೆ ಹಾಕಿ ಇದನ್ನ ರೆಕಾರ್ಡೆಲ್ಲ ತೋರಿಸಿ ನಮ್ಮ ಅಕ್ಕ ಇನ್ನೊಂದ್ಲು ಪುಣ್ಯ ಶಿವಾನಿನ ಅವಳಂದ್ಲು ಕೆಲಸದಿಂದನ ತೆಗ್ಸು ಅಂತ ಹೇಳಿ ಹೋಗಿ ಅವ್ರ ಚಿಕ್ಕಪ್ಪನಿಗೆ ಅವಳು ಫಿಟ್ಟಿಂಗ್ ಇಡೋದಕ್ಕೆ ಹೋಯ್ದ್ಲಂತೆ. ಇವಳು ಮಾಡ್ತಾ ಇರೋದೇನು? ಇವಳು ದೊಡ್ಡ ಗನಂದಾರಿನ? ಇನ್ನು ದೊಡ್ಡ ಸಾಚ ಅನ್ನಂಗೆ ಮಾತಾಡ್ತಾಳಲ್ಲ ಇವಳು. ಇಂಥ ಕೆಲಸನ ಅಕ್ಕ ಮಾಡೋದು ಇವಳು. ನಾನು ಸುಮ್ಮನೆ ಬಿಡಲ್ಲ. ಎರಡರ ಒಂದು ತೀರ್ಮಾನ ಆಗಲೇಬೇಕು. ನೀನು ಏನಂದ್ಲು? ಮದುವೆ ಅಲ್ಲನ ಇಲ್ಲದೆಲ್ಲ ಫಿಟ್ಟಿಂಗ್ ಇಟ್ಬಿಟ್ಟು ಮದುವೆ ಕ್ಯಾನ್ಸಲ್ ಮಾಡಿಸಿದ್ಲು ಅಂತಂದ್ಲಲ್ಲ, ಮತ್ತು ಇವಳೇನು ಮಾಡ್ತಾವಳೆ ಇವಾಗ? ಇವಳೇನು ಮಾಡ್ತಾವಳೆ? ಇವಳು ಯಾಕೆ ಹಿಂಗೆ ಮಾಡ್ತಾವಳೆ? ನಾವು ಹಂಗೆ ಹಿಂಗೆ ಅಂತ ದೊಡ್ಡದಾಗ ಕೊಚ್ಕೊಂತಾಳಲ್ಲ, ಮತ್ತು ಇವಳು ಯಾಕೆ ಇವಾಗ ಹಿಂಗೆ ಮಾಡ್ತಾವಳೆ ಅಂತ ನನಗಂತೂ ಒಟ್ಟೆ ಉರಿತಾ ಐತೆ ಅಕ್ಕ. ನೆನೆಸ್ಕೊಬಿಟ್ರೆ ಪಿತ್ತ ನೆತ್ತಿಗೆರ್ತಾ ಐತೆ. ಕಾಲಕ್ಕನು ಸರಿಯಾಗೆ ಹೊಗೆ ಹಾಕೋತ್ತಾಗ ಅವಳು ಹೇಳವೆಲ್ಲ ಕೇಳಿಸ್ಕೊಂತಾರೆ, ಆಮೇಲೆ ಹೊಗೆ ಹಾಕ್ತಿರ್ತಾಳೆ. ಅವಳು ಏನು ಹೇಳ್ತಾಳೆ ಹೇಳಿ, ಏನು ಮಾತಾಡಬೇಕು ಅಂತ ಅನ್ಕೊಂಡವಳು ಮಾತಾಡಲಿ, ಆಮೇಲೆ ಅವ್ರಿಗೆಲ್ಲ ಸರಿಯಾಗಿ ಗೊತ್ತೈತಿ ಹೆಂಗೆ ಹೊಗೆ ಹಾಕ್ಬೇಕು ಅಂತ. ನೋಡಿ ಹೆಂಗೆ ಹೇಳ್ತಾವಳೆ, ದೊಡ್ಡ ಸಾಚ ಅನ್ನಂಗೆ ಮಾತಾಡ್ತಾಳಲ್ಲಕ್ಕ ಎಲ್ಲರ ಹತ್ರನೂ. ನಾನು ಏನು ಮಾಡೋದಿಲ್ಲ, ನಾನು ತುಂಬ ಒಳ್ಳೆಯವಳು ಅನ್ನೋ ಥರ ಎಲ್ಲರ ಹತ್ರ ಹಂಗೆ ಮಾತಾಡೋ ಮಾತುಗಳು ನೋಡ್ಬೇಕು. ಅವಳು ಹೆಂಗೆ ಮಾತಾಡ್ತಾಳೆ ಗೊತ್ತಾ? ಓ ಹಿಂಗೆ ಯಪ್ಪ, ನಾನು ಚೆನ್ನಾಗಿ ಹೋಗಿಬೇಕು ಅನ್ನೋದು ಅಂಥದ್ದು ಬಂದ್ಬಿಟ್ಟೈತೆ. ಅಲ್ಲ ನಾನು ನಿಮ್ಮ ಮಕ್ಕಳು ಸುದ್ದಿಗೆ ಬರಲಿಲ್ಲ ಅಂತಂದ್ರೆ ನೀನು ಯಾಕೆ ಹಿಂಗೆ ಮಾಡ್ತಾ ಇದೀಯ ಅಂತ ಚೆನ್ನಾಗಿ ಹೋಗಿತೀನಿ ಬರಲಿ. ಅವರಿಬ್ರು ಬಂದವ್ರೆ ಅವಾಗಲೇ. ಈಗ ನಾನು ಮತ್ತೆ ಅವಳು ಇಬ್ಬರು ಜೊತೆಗೆ ಹೋದ್ರಲ್ಲ, ಅದನ್ನು ನೋಡ್ಬಿಟ್ಟವಳೆ. ಅದನ್ನು ನೋಡಿ ಅವಳಿಗೆ ಹೊಟ್ಟೂರಿ ಬಂದೈತಾಗ. ಬೇಗ ಬಂದವ್ರಲ್ವಾ? ಈಗೆಲ್ಲ ಸುಮ್ಮನೆ ಹಿಂಗೆ ಹೋಗಿ ಬಂದವ್ರೆ. ಅವರೇನು ಜಾಸ್ತಿ ದೂರ ಹೋಗಿಲ್ಲ, ಸುಮ್ಮನೆ ಹಿಂಗೆ ಹೋಗಿ ಬೇಗ ಬಂದವ್ರು. ಒಂದು ಗಂಟೆಗೆಲ್ಲ ಬಂದ್ಬಿಟ್ಟವ್ರೆ ಅಕ್ಕ. ಅಕ್ಕ ಬಾರೆ ಇಲ್ಲೇ ನಿಂತ್ಕಮ್ಮನ. ಅವಳೇನು ಮಾತಾಡ್ತಾಳೆ ಎಲ್ಲ ಮಾತಾಡಲಿ, ಆಮೇಲೆ ಹೋಗಿ ನಾವು ಸರ್ರೇಗ ಅವಳಿಗೆ ಉಗಳಾನ. ಅವ ಮಾತಾಡಲಿ ಅವಳು. ಇವಾಗ ಮಾತಾಡೋಕೆ ಮಕ್ಕ ಇರಲ್ಲ, ನಾವೆಲ್ಲ ಕೇಳಿಸ್ಕೊಂಡು ಚೆನ್ನಾಗಿ ಹೋಗಿತೀವಲ್ಲ, ಅವ ಮಾತಾಡೋಕೆ ಮಕ್ಕ ಇರಲ್ಲ ನೋಡು. ನಾನು ಯಾರಿಗೂ ಏನೂ ಹೇಳ್ಕೊಡಲ್ಲ, ನಾನು ಅಂಥ ಮಾಡಲ್ಲ, ನಾನು ಇಂಥ ಮಾಡಲ್ಲ ಅಂತಾಳೆ. ಇವಾಗ ಯಾಕೆ ಬಂದು ಮಾಡಬೇಕು? ಮದುವೆ ಕ್ಯಾನ್ಸಲ್ ಆಯ್ತಾ? ನಾವು ಏನಾದರೂ ಮಾಡ್ಕೋಬೋದು, ಅವ್ರು ಏನಾದರೂ ಮಾಡ್ಕೋಬೋದು. ಅವಳೇನು ಬಂದು ನಮಗೆ ಇಲ್ಲದ್ದೆಲ್ಲ ಹೇಳ್ಬೇಕಿಲ್ಲಿ. ಮದುವೆ ಸೆಟ್ ಆಗಿರೋ ಮದುವೆನ ಕೆಡ್ಸೋದಕ್ಕೆ ಬಂದವಳಲ್ಲ, ಇವಳಿಗೆ ಇನ್ನೆಷ್ಟು ಇರಬೇಡ. ಇವಾಗ ಅವಳು ಯಾರೋ ಕರಿಯಮ್ಮನ ತಮ್ಮಂಗೆ ಕೊಡ್ತೀನಿ ಅಂತ ಹೇಳ್ತಾವಳೆ. ನಾವು ಕೊಡ್ಲೇಳು ಬಿಡು, ಅವಳ ಮಗಳುಂಟು ಅವಳುಂಟು, ಯಾರು ಯಾವನ್ಗನ ಕೊಟ್ಟು ಮದುವೆ ಮಾಡ್ಲೇಳು ಅಂತ ನಾವು ಸುಮ್ಮನಿದ್ದೀವಿ. ಆದರೆ ಅವಳು ನೋಡು ಸ್ವಲ್ಪನೂ ಅರ್ಥ ಮಾಡ್ಕೊಂಬಲ್ವ? ಹಿಂಗೆ ಮಾತಾಡ್ತಾಳೆ. ನಾವೇನು ಹೋಗೋ ಅವಳು ಮದುವೆ ಮಿಂತವ್ರಿಗೆ ಕೊಡಬೇಡ, ಈ ಮದುವೆ ಮಾಡ್ಕೊಬೇಡ ಅಂತ ಹುಡುಗಂಗೆ ಹೇಳ್ಕೊಡೋದಾಗ್ಲಿ ಇವ್ರಿಗೆ ಹೇಳೋದಾಗ್ಲಿ ಏನಾನ ಮಾಡಿದ್ವ, ಏನಾನ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಅಂತ ನಾವು ಸುಮ್ಮನಿದ್ದೀವಿ. ಅವಳು ಯಾಕೆ ಬಂದು ನನ್ನ ಮಕ್ಳ ವಿಚಾರದಲ್ಲಿ ತಲೆ ತೋರಿಸ್ಬೇಕು ಇರುತ್ತು? ನಾವಿಲ್ಲಿದ್ದೀವಿ ಅನ್ನೋದು ಗೊತ್ತಿದ್ರೆ ನಾವು ಬಂದಿರೋದು ಗೊತ್ತಾ ಇರಲಿಲ್ಲ. ಅವಳು ನಾವಿಲ್ಲಿದ್ದೀವಿ ಅನ್ನೋ ಅವಳಿಗೆ ಒಂದು ಸ್ವಲ್ಪನೂ ಗೊತ್ತಾಗಿಲ್ಲ. ನಾವು ಹೆಂಗೆ ಒಳ್ಳೆ ಸಮಯಕ್ಕೆ ಬಂದಿದ್ದೀವಿ. ನಾವೆಂಗೂ ಇಲ್ಲೇ ಕುತ್ಕೊಂಡು ಋತು ಬಂದ್ಲು ಯಾಕೋ ಏನೋ ಮಾತಾಡ್ತಾಳೆ ಅಂತ ಕಳಿಸ್ಬಿಟ್ವಿ. ಇಲ್ಲಾಂದರೆ ನಮಗೆ ಗೊತ್ತಾಗ್ತಿಲ್ಲ. ಅಲ್ಲೇ ಕೂತ್ಕೊಂಡಿದ್ರೆ ಹೊರಗೆ ನೋಡ್ಕೊಂಡು ಹಂಗೆ ಹೋಗ್ಬಿಡೋಳೆ. ಹೆಂಗೆ ನಾವು ಇಲ್ಲಿಗೆ ಬಂದ್ವಿ ಮಾತಾಡೋಣ ಅಂತೇಳಿ ಇಲ್ಲಿಗೆ ಬಂದ್ವಿ. ಶ್ರಾವಣಕ್ಕೆ ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಮಾತಾಡೋಣ ಅಂತ ಬಂದ್ವಿ. ಏನು ಹೇಳ್ತಾಳೆ ಎಲ್ಲ ರೆಕಾರ್ಡ್ಗೆ ಇಕ್ಕಿದ್ದೀನಿ, ಎಲ್ಲ ರೆಕಾರ್ಡ್ ಆಗ್ತಾಯಿತ್ತೆ ಬಿಡು ಪ್ರೀತಿ, ಎದ್ರಕೋಬೇಡ. ನಾಲ್ಕು ಮುಂದಕ್ಕೆ ಹಾಕ್ಬಿಟ್ಟು ಕ್ಯಾಕ್ರಿಸ್ ಮಕ್ಕು ಉಳಿಸ್ಬೇಕು, ಕ್ಯಾಕ್ರಿಸ್ ಉಗುಳ್ಬೇಕು. ಇದೇನು ಋತಮ್ಮ ನೀನು ಹಿಂಗೆ ಮಾಡ್ತೀಯಾ ಅಂತೇಳಿ ಯಾರನ್ನ ಉಗುಳ್ಬೇಕು. ಎಲ್ಲರೂ ಏನೋ ಋತಮ್ಮ ಅಂತಂದ್ರೆ ಊರಾಗ ಏನೋ ಒಂದು ದೊಡ್ಡ ಗೌರವ ಇಟ್ಕೊಂಡವ್ರೆ. ಒಳ್ಳೆ ಹುಡುಗಿ ಅಂತಾರೆ. ಒಳ್ಳೆ ಹುಡುಗಿ ಬಂಡವಾಳ ಎಲ್ಲರಿಗೂ ಗೊತ್ತಾಗ್ಲೇಣ. ಒಳ್ಳೆ ಹುಡುಗಿ ಎಂಥ ಕೆಲಸ ಮಾಡ್ತಾಳೆ ಅಂತ ಎಲ್ಲರೂ ತಿಳ್ಕೊಂಬ್ಲೇಳಲ್ವಾ? ಯಾರಿಗಾಗಲಿ ಗೊತ್ತಾಗಲೇಬೇಕು ಹಿಂಗೆ ಮಾಡ್ತಾ ಇರೋದು. ಹಿಂಗೆ ಹೇಳ್ಕೊಡ್ತಾಳೆ ನೋಡು, ಕೊಡಬೇಡಿ ಅವನಿಗೆ ಮಾತ್ರ ಕೊಡಬೇಡಿ ಅಂತ ಹೇಳ್ತಾವಳಲ್ಲ. ಮಗ ಏನು ಮಾಡವನೆ? ಅವನಿಗೆ ಮಾತ್ರ ಕೊಡಬೇಡ ಅಂತ ಹೇಳ್ತೀಯಲ್ಲ ಅಂತ ಕೇಳ್ತೀನಿ. ಅವಳೇ ನಮ್ಮ ಮಗಳು ಶರತ್ತನ ಇಷ್ಟಪಟ್ಟಿದ್ಲು, ಆಮೇಲೆ ನನ್ನ ಮಗನ ಇಷ್ಟಪಟ್ಲು, ಆಮೇಲೆ ಅಲ್ಲಿಗೆ ಹೋದ್ಲು. ತಾಟ್ಕಿತ್ತಿ ಆಟ ಆಡವಳೆ, ತಾಟ್ಕಿತ್ತಿ ಅವಳು. ಇನ್ನು ನನ್ನ ಮಗ ಅಂತ ಕೆಲಸ ಮಾಡಿದವರಲ್ಲ ನನ್ನ ಮಕ್ಕಳು, ಯಾವತ್ತೂ ನಿಯತ್ತಾಗವ್ರೆ. ಒಬ್ರಿಗೆ ಮದುವೆ ಆಗಬೇಕು ಅಂತ ಸೆಟ್ ಮಾಡಿರೋ ಹುಡುಗಿನ ಜೊತೆಗೆ ಮಾನುನೇ ಮದುವೆ ಆಗವನೆ. ನಮ್ಮ ಮಕ್ಕಳು ಅಂಥದ್ದೆಲ್ಲ ಯಾವತ್ತ ಅಂತ ಕೆಲಸ ಮಾಡಿದವರಲ್ಲ ನನ್ನ ಮಕ್ಕಳು. ಯಾವಾಗ ಇವಳು ಹಿಂಗೆ ಮಾಡಿದ್ಲು ನಾನಂತೂ ಸುಮ್ಮನಿರಲ್ಲ.
ಐತಿ ಇಲ್ಲಿ. ಕೂತ್ಕೋ, ಏನು ಮಾತಾಡ್ತಾಳೆ ಮಾತಾಡ್ಲಿ, ಕೇಳಿಸ್ಕೊಂಬನೆಲ್ಲ ರೆಕಾರ್ಡಿಂಗ್ ಇಕ್ಕಿದ್ದೀನಿ. ಕೂತ್ಕೋ, ತಲೆ ಕೆಡಿಸ್ಕೊಬಿಡ, ಕೂತ್ಕೋ, ಆಮೇಲೆ ಮಾತಾಡೋಣ. ಕೂತ್ಕೋ ಇವಾಗ. ಯಾಕೆ ಅವಳು ಮಾತಾಡೋ ಒಂದೊಂದು ಮಾತುಗಳಿಗೂ ಹಂಗೆ ಅಷ್ಟಿಷ್ಟು ಕೋಪ ಬರ್ತಾ ಇಲ್ಲ ಅಕ್ಕ, ನಿಜ ಸಖತ್ತು ಕೋಪ ಬರ್ತೈತೆ. ಆದರೂ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಸುಧಾರಿಸ್ಕೊ, ಟೆನ್ಷನ್ ತಗೋಬೇಡ. ಟೆನ್ಷನ್ ತಗೊಂಡ್ರೆ ನಮಗೆ ಒಳ್ಳೇದಲ್ಲ. ಕೂತ್ಕೋ, ನಾವೇನು ಮಾತಾಡ್ತಾಳೆ ಎಲ್ಲ ರೆಕಾರ್ಡ್ ಮಾಡ್ತಾ ಇದ್ದೀನಲ್ಲ, ತಲೆ ಕೆಡಿಸ್ಕೊಬೇಡ, ಕೂತ್ಕೋ. ಆಮೇಲೆ ಮಾತಾಡೋಣ. ಅವಳದೆಲ್ಲ ಮಾತುಗಳೆಲ್ಲ ಬಗೆಹರಿಲಿ, ಎಲ್ಲ ಮಾತಾಡಲಿ, ಅದೇನು ಮಾತಾಡ್ತಾಳೆ ಮಾತಾಡಲಿ. ಖುಷಿ ಆಯ್ತಾ ಲವಾಕುಶ ಇಬ್ರಿಗೂ? ಫುಲ್ ಖುಷಿಯಾಗಿರುತ್ತಲ್ವಾ ಮೀನಾ? ಭಾಳ ಖುಷಿ ಪಟ್ಬಿಟ್ರಪ್ಪ ನಮ್ಮ ಚಿಕ್ಕಪ್ಪ ಅಂತೂ. ಎಷ್ಟು ಒಳ್ಳೆಯದು ನಮಗೆ. ಯಾರೂ ಈ ಥರ ಕೊಡಿಸ್ತಾ ಇರಲಿಲ್ಲ, ನಮ್ಮ ಚಿಕ್ಕಪ್ಪ ಹಿಂಗೆ ಕೊಡಿಸ್ತು ಅಂತ ತುಂಬ ಖುಷಿಪಟ್ಟರು. ಇಬ್ಬರಿಗೂ ಭಾಳ ಖುಷಿ ಆಗೈತೆ ಕಾರ್ ತೊಗೊಂಬಂದಿರೋದು. ಹೆಂಗೋ ಲವಾಕುಶ ಎಲ್ಲರೂ ಚೆನ್ನಾಗಿದ್ರೆ ಸಾಕ, ಮತ್ಲಾಗೆ ಚೆನ್ನಾಗಿರ್ಬೇಕು. ಚೆನ್ನಾಗಿದ್ರೆ ನಾವು ನೋಡ್ಬೋದು. ಆದಷ್ಟು ಬೇಗ ಅವ್ರಿಗೆ ಒಂದು ಮನೆ ಕಟ್ಟಿಸ್ಕೊಡ್ರಿ. ಒಂದು ಮನೆ ಕಟ್ಟಿಸ್ಕೊಟ್ರೆ ಅತ್ಲಾಗೆ ಹೆಂಗೋ ನೆಮ್ಮದಿಯಾಗಿ ಇರ್ತಾರೆ. ಒಂದು ಸಿಂಪಲಾಗೆ ಇಬ್ಬರಿಗೂ ಮನೆ ಕಟ್ಟಿಸ್ಕೊಟ್ರೆ ಅವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂತಾರೆ ಬಿಡಿ. ಪುಣ್ಯ ಶಿವಾನಿ ಅವರು ಸ್ವಂತ ಅಕ್ಕ ತಂಗಿಯವ್ರ ಥರ ಇದ್ದಾರೆ. ಅವರು ಹಂಗೆ ಅಣ್ಣ ತಮ್ಮಗಳು ತುಂಬ ಚೆನ್ನಾಗಿದ್ದಾರೆ. ಅವ್ರು ಯಾವತ್ತೇನು ಜಗಳ ಆಡಕ್ಕೆ ಹೋಗಿಲ್ಲ, ಏನಿಲ್ಲ, ಚೆನ್ನಾಗವ್ರೆ. ನೋಡ್ಬೇಕು, ಎಷ್ಟೊತ್ತು ನೋಡಬೇಕು. ಅವ್ರಿಬ್ರಿಗೂ ಒಂದು ಮನೆ ಮಾಡಿಕೊಟ್ರೆ ಇಬ್ಬರು ಒಂದೇ ಮನೇಲೇ ಇರ್ತಾರೆ ಅವರು. ಈ ಕಾಲದಲ್ಲಿ ಯಾರು ಇರ್ತಾರೆ ಹಂಗೆ? ಅಣ್ಣ ತಮ್ಮಗಳು ವಾರ್ಗಿತ್ತವ್ರು ಯಾರು ಇರಲ್ಲ. ಅಯ್ಯೋ, ನಾವಂತೂ ಸ್ವಲ್ಪ ದಿನಾನೂ ಇರಲಿಲ್ಲ ತಗ. ಅಂದರೆ ಚೆನ್ನಾಗಿಟ್ಕೊಂಡು ಹೋಗ್ತಾರೆ ಬಿಡು ಅವರು. ಹೊಂದಾಣಿಕೆನ ಚೆನ್ನಾಗೈತೆ, ಬುದ್ಧಿ ಚೆನ್ನಾಗೈತೆ, ಮಾಡ್ಕೊಡೋಣ. ಮಾಡ್ಕೊಂಡು ಕೊಡೋಕ್ಕಾಗುತ್ತೆ ಬಿಡು. ಅವಳು ಏನೋ ನನ್ನಂಗೆ ಒಂದು ಸೈಟ್ ತಗೋಬೇಕು ಅಂತ ಏನೇನೋ ಮಾತಾಡ್ತಾಳಂತೆ. ಒಂದು ಸೈಟ್ ತೊಗೊಂಡು ಕೊಡ್ರಿ, ಹೇಳ್ತೀನಿ. ಅವರು ಸೈಟ್ ತಗೊಂಬ್ಲಿ. ಅವ್ರ ಹೆಸರಿಗೆ ಮಾಡ್ಸೋಕ್ಕಾಗುತ್ತೆ. ನಾವು ಒಂದು ಸೈಟ್ ತಗೋಬಿಟ್ಟು ಅವ್ರ ಹೆಸರಿಗೆ ಮಾಡ್ಸೋಣ. ಅವರೇ ಇಬ್ಬರು ಪಾಲ್ ಮಾಡ್ಕೊಂತಾರೆ ಹೇಳು. ಅಯ್ಯೋ, ಯಾರೋ ಅಂದ್ರು ಅಂತೇಳಿ ತಲೆ ಕೆಡಿಸ್ಕೊಂಡ್ರೆ ಆಗುತ್ತಾ? ಬೇಡ ಬಿಡು ಮೀಣ, ಸುಮ್ಮನೆ ಏನಕ್ಕೆ? ಈಗ ನಮ್ಮ ಹತ್ರ ಇದ್ರೆ ಎಲ್ಲೂ ಹೋಗಲ್ಲ. ನಾಳೆ ದಿನ ಅವ್ರಿಗೆ ಕೊಡೋಕ್ಕಾಗುತ್ತೆ. ನಾವು ಮಾಡೋದೆಲ್ಲ ಅವಕುಶನ್ಗೆ ನಾಳೆ ದಿನ ಕೊಡೋಕ್ಕಾಗುತ್ತೆ ಬಿಡು. ಇವಾಗಲೇ ಯಾಕೆ ಸುಮ್ಮನೆ ಯಾರ್ದೋ ಒಮ್ಮೆಗಳ ಸಿಟ್ಟಿಗೆ ಋತು ಮೇಲೆ ಸಿಟ್ಟಿಗೆಲ್ಲ ಕೈ ಇರುತ್ತೆಲ್ಲ ಕಳ್ಕೋಬಾರ್ದು. ಸುಮ್ಮನಿರು. ಸ್ವಲ್ಪ ದಿನ ನೋಡೋಣ. ಕಾಯೋಣ ಇರು. ನೋಡಿ, ಸ್ವಲ್ಪ ಊಟ ಮಾಡಬೇಕು. ಮುದ್ದೆ ಮಾಡಿದ್ಯಾ? ಮುದ್ದೆ ಮಾಡಿದ್ದೀನಿ, ಬನ್ನಿ ಊಟ ಮಾಡಿ. ಮುದ್ದೆ ಬಿಸಿ ಮುದ್ದೆ ಬಿಸಿ ಐತೆ. ಆರಿರು ಊಟನೇ ಮಾಡಲ್ಲ ನೀವು? ನಮ್ಮ ಹತ್ರ ಇದ್ರೆ ಅವ್ರಿಗೆ ಮಾಡೋದು, ನಾನೆಲ್ಲ ಮಾಡ್ತೀನಿ. ಸುಮ್ಮನಿರು. ನಮ್ಮ ಹೆಸ್ರಿಗಿದ್ರೆ ಅವ್ರಿಗೆ ಬರೋದು, ನಮ್ಮ ಹೆಸ್ರಿಗೆ ಮಾಡಿಸ್ಕೊಂಬನ. ಅವ್ರ ಹೆಸ್ರಿಗೆ ಏನು ಮಾಡ್ಸೋದು ಬೇಡ, ಅವರೇ ತಗೊಂಡವ್ರೆ ಅಂತ ಹೇಳಿದ್ರೆ ಆಯ್ತು. ಹಿಂಗೆ ಮಾಡೋಣ ಹೇಳು. ತಗೋಬಿಟ್ಟು ಅವರೇ ತಗೊಂಡವ್ರೆ ಅಂತೇಳಿ ನಮ್ಮ ಹೆಸ್ರಿಗೆ ಮಾಡಿಸ್ಕೊಂಬನ. ನಾಳೆ ದಿನ ನಮ್ಮ ಹೆಸ್ರಿಗೆ ಇರಲಿ ಹೇಳು, ಅಲ್ವಾ? ಒಳ್ಳೆ ಐಡಿಯಾ. ಅವಳು ಮಾತಾಡೋ ಒಂದೊಂದು ಮಾತುಗಳಿಗೂ ಹಂಗೆ ಅಷ್ಟಿಷ್ಟು ಕೋಪ ಬರ್ತಾ ಇಲ್ಲ ಅಕ್ಕ, ನಿಜ ಸಖತ್ತು ಕೋಪ ಬರ್ತೈತೆ. ಆದರೂ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಕೊಡಬೇಡಿ ಅಂತಲೇ ಹೇಳ್ತಾಳೆ. ಯಾಕೆ ಕೊಡಬೇಡ ಅಂತ ಕಲಾಕ ಕೇಳಿದ್ರೆ ಹೇಳ್ತಿಲ್ಲ. ನಡಿ ಹೋಗೋಣ, ಹೋಗೋಣ ನಡಿ. ಯಾಕೆ ಕೊಡಬೇಡ ಅಂತ ಹೇಳ್ತಾ ಇದೀಯ ನೀನು? ಏನಿಲ್ಲ, ನೀನು ಹೇಳೋ ಅಂತ ನಿನ್ನ ಯಾರು ಕರ್ಸ್ತವ್ರಿ ಇಲ್ಲಿ ಅಂತ. ನಡಿ ಹೊಸರು ತಕ್ಕೊಬಿಡೋಣ. ನಾನು, ವೈಷ್ಣು, ನೀನು ಮತ್ತೆ ಕಲಾಕ ಎಲ್ಲರೂ ಸೇರ್ಕೊಂಡು ತಕ್ಕೊಬಿಡೋಣ. ನಡಿ. ಅದೇನು ಹೇಳ್ತಾಳೆ ಹೇಳಿ, ಉತ್ತರ ಕೊಡ್ಲಿ. ಅವಳೆ ಇನ್ನೊಂದ್ಸತಿ ಇಂಥವಕ್ಕೆಲ್ಲ ಬರಬಾರ್ದು ಇಲ್ಲೆಲ್ಲ ಹೇಳಕ್ಕೆಲ್ಲ. ಏನೋ ಮಾತಾಡ್ತಾ ಇದ್ದಾಳೆ ಕಣೆ ಅಕ್ಕ, ಇನ್ನು ಮಾತಾಡ್ತಾವಳೆ. ತಡಿ ನೋಡೋಣ ಅದೇನು ಮಾತಾಡ್ತಾವಳೆ ಅಂತ ನೋಡೋಣ. ಇನ್ನೂ ಏನೋ ಗುಣ 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 ಅಂತವಳೆ. ಅಲ್ಲ ನೋಡು ಹೆಂಗೆ ಹೇಳ್ಕೊಡೋರು ಇರ್ತಾರೆ ಯಪ್ಪ. ಅಲ್ಲ ಇವಳೇ ಹೇಳ್ಕೊಡ್ತಾಳೆ, ಇನ್ನೊಬ್ರ ಮೇಲೆ ಉದ್ದಕ್ಕೆ ಜಗಳಕ್ಕೆ ಹೋಗ್ತಾಳೆ. ಏನು ಕರಾನ? ನಾನೆಲ್ಲ ಚೆನ್ನಾಗಿದ್ದೀನಿ, ನಾನೆಲ್ಲದರಲ್ಲೂ ನಾನು ಪಕ್ಕ ಇದ್ದೀನಿ ಅನ್ನೋ ಥರ ಜಗಳಕ್ಕೆ ಹೋಗ್ತಾವಳೆ. ಅಲ್ಲ ನೋಡಿ, ಇವಳಿಗೆ ಅನ್ಸಲ್ವ ಈ ರೀತಿ ಹೇಳ್ಬೇಕಂದ್ರೆ? ಆದರೆ ನಾವೇನಾದ್ರೂ ಇಂಥ ಕೆಲಸ ಮಾಡಿದ್ರಳು ಸುಮ್ಮನಿರೋಳ? ನಾವೇನು ಮಾಡಿಲ್ದಲೇ ನಮ್ಮ ಅಕ್ಕನ ಮೇಲೂ ನಮ್ಮ ಹುಡುಗರ ಮೇಲೆ ಎಷ್ಟು ಇದು ಮಾಡೋದ್ಲಲ್ಲ ಹೇಳು. ಅಲ್ಲ ನಿನ್ನಂದಿದ್ಕೆ ಯಾಕೆ ನನಗೆ ನಿಜ ಸಖತ್ತು ಬೇಜಾರಾಯ್ತು ಪಾಪ. ಏನೇನು ಹೇಳಿಲ್ಲ ಏನಿಲ್ಲ ಅಂಥದ್ದೆಲ್ಲ. ನಾನು ಸುಮ್ಮನೆ ನಿನ್ನಿಷ್ಟೂರಾಗ್ಬಿಟ್ಟಲ್ಲೇ. ನನಗೆ ನೀನು ಬೇಜಾರಿಲ್ಲ ತಗ. ನನ್ನ ಆತ್ಮಸಾಕ್ಷಿಯಾಗಿ ನಾನು ಕರೆಕ್ಟಾಗಿದ್ದೀನಿ, ನಾನು ಹೆಂಗಿದ್ದೀನಿ, ನಾನು ಹಿಂಗೆ ಏನು ಅಂತೇಳಿ ನಾನೇ ನನ್ನ ಆತ್ಮಸಾಕ್ಷಿಯಾಗಿ ನನಗೆ ಚೆನ್ನಾಗಿ ಅನಿಸಿದ್ರೆ ಸಾಕು. ನನಗೆ ಯಾವಳು ಏನು ಹೇಳೋದು ಬೇಡ, ನನಗೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ನಾನು. ನೋಡಿದ್ರಲ್ಲ ವೀಕ್ಷಕರೇ, ಋತು ಬಂದು ಯಾವ ಥರ ಹೇಳ್ತಾವಳೆ ಅಂತ. ನಾವು ಜಸ್ಟ್ ಇವಾಗಿನ ಬಂದು ಮದುವೆ ದಿನಾನು ಮಾತಾಡೋಣ ಅಂತ ಬಂದ್ವಿ. ಈ ಆಷಾಢ ಮುಗಿದು ಶ್ರಾವಣಕ್ಕೆ ಮದುವೆ ಮಾಡೋಣ ಅಂತೇಳಿ ಏನೋ ಸ್ವಲ್ಪ ಮಾತುಕತೆ ಮಾಡ್ಕೊತಾ ಇದ್ವಿ. ಅಷ್ಟರೊಳಗೆ ಬಂದು ಋತು ಯಾವ ಥರ ಮಾತಾಡ್ತಾವಳೆ. ಅವಳೆಲ್ಲದೆಲ್ಲ ರೆಕಾರ್ಡ್ಗೆ ಇಟ್ಬಿಟ್ಟು ನಾವಿಬ್ಬರು ಕೇಳಿಸ್ಕೊಂತಿದ್ವಿ. ಹೋಗಿ ಚೆನ್ನಾಗಿ ಉಗಿತೀವಿ. ಹೋಗಿ ತಮ್ಮಗಳನ್ನ ಕೆಲಸದಿಂದ ತೆಗೀರಿ ಅಂತ ಚಿಕ್ಕಪ್ಪನಿಗೆ ಫಿಟ್ಟಿಂಗ್ ಇಡೋದು. ಇವಾಗ ಬಂದು ಮದುವೆ ಮಾಡ್ಕೊಬೇಡ್ರಿ ಅಂತ ಇವ್ರಿಗೆ ಫಿಟ್ಟಿಂಗ್ ಇಡೋದು. ಏನೆಲ್ಲ ಮಾಡ್ತಾ ಇದ್ದಾಳೆ. ಆ ಪುಣ್ಯ ಶಿವಾನಿ ಮೇಲೆ ಜಗಳಕ್ಕೆ ಹೋಗ್ತಾವಳೆ ಹೇಳ್ಕೊಟ್ಟಿದ್ದೀರಾ ಅಂತ. ಮತ್ತೆ ಇವಳು ಏನು ಮಾಡ್ತಾವಳೆ ಇವಾಗ? ಇವಳೇನು ದೊಡ್ಡ ಸಾಚನ? ಎಲ್ಲರ ಮೇಲೂ ಜಗಳಕ್ಕೆ ಹೋಗ್ತಾಳಲ್ಲ. ಇವಾಗ ಮಾತಾಡಲಿ ನಾನು ಮುಂದೆ ಸರ್ಯಾಗೆ ಅಂದು ಬಿಸಾಕ್ಬಿಡ್ತೀನಿ. ನೋಡ್ತಾ ಇರಿ, ಇನ್ನೇನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.